ಹಾಯ್ ಹಲೋ ಪ್ರೀತಿಯ ವೀಕ್ಷಕರೇ, ಪ್ರತಿಯೊಬ್ಬರು ಮಾತಲ್ಲಿ ಅಥವಾ ಮನೆ ಮಾತಾದ ಶೋ ಅಂತಂದರೆ ಬಿಗ್ ಬಾಸ್. IPL ಮುಗಿದ ನಂತರ ಬರೋದೇ ಬಿಗ್ ಬಾಸ್. ಇನ್ನು 1 ಮಂತಲ್ಲಿ ಬರುವಂಥ ಶೋ ಅಂದರೆ ಬಿಗ್ ಬಾಸೇ. ಆ ಬಿಗ್ ಬಾಸ್ ಶೋ ಅಲ್ಲಿ ಯಾರೆಲ್ಲ ಬರ್ತಾ ಇದ್ದಾರೆ, ಯಾರೆಲ್ಲ ಇಲ್ಲ ಅನ್ನೋದು ಈ ವಿಡಿಯೋ ಮುಖಾಂತರ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆದವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ಪ್ರತಿ ಸಲನೂ ಬಿಗ್ ಬಾಸ್ ನಡೆಯೋದೇ ಬೇರೆ, ಈ ಸತಿ ನಡೀತಾ ಇರೋದೇ ಬೇರೆ. ಯಾವ ಥರ ನಡೆಯುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಯಾರೆಲ್ಲ ಬಂದಿದ್ದಾರೆ ಅಂತಲೂ ನೋಡೋಣ ಬನ್ನಿ. ವರ್ಷಾ ಕಾವೇರಿ ಹಾಗೂ ವರುಣ್ ಆರಾಧ್ಯ ಇವರು ಬಿಗ್ ಬಾಸಿಗೆ ಆಯ್ಕೆ ಆಗಿದ್ದಾರಾ ಇಲ್ವಾ ಅಂತ ನೋಡೋಣ. ನಿಜವಾಗ್ಲೂ ಆಯ್ಕೆ ಆಗಿದ್ದಾರೆ. ಏಕಂತಂದರೆ ಇವರನ್ನು ಆಯ್ಕೆ ಮಾಡ್ಕೋದ್ರಿಂದ TRP ತುಂಬಾ ಬರುತ್ತೆ. ಮತ್ತು ವರ್ಷಾ ಮತ್ತು ವರುಣ್ ಆರಾಧ್ಯ ಅವರು ತುಂಬಾ ಹತ್ತಿರವಾಗಿದ್ದವರು, ಆದರೆ ಬಟ್ ಈಗ ಜೊತೆಯಲ್ಲಿ ಇಲ್ಲ. ಆದ ಕಾರಣವಾಗಿ TRPಗೋಸ್ಕರ ಇವರನ್ನು ಆಯ್ಕೆ ಮಾಡಿದ್ದಾರೆ. ಹಾಗೆ ಬಂದುಬಿಟ್ರೆ ಸುಧಾ ರಾಣಿ ಅವರು ಆಯ್ಕೆ ಆಗಿದ್ದಾರಾ ಇಲ್ವಾ ಅಂತ ನಿಮಗೆ ಗೊತ್ತಾ? ಪ್ರತಿ ಸಲನೂ ಬಿಗ್ ಬಾಸ್ ಶೋ ನೋಡ್ತಾನೆ ಇರ್ತೀರಲ್ವ. ಆ ಶೋನಲ್ಲಿ ಎಲ್ಲ ಹುಡುಗ ಹುಡುಗಿ ಇದ್ದೇ ಇರ್ತಾರೆ. ಬಟ್ ಒಬ್ಬರಾದರೂ ಕಾಂಪಿಟೇಷನ್ ಮಾಡೋಕ್ಕೆ ಬೇಕೇ ಬೇಕಲ್ವ. ಅದಕ್ಕಾಗಿ ಆಯ್ಕೆ ಆಗಿದ್ದವರು ಸುಧಾ ರಾಣಿ ಅವರು. ತುಂಬಾ ಟಫ್ ಆಗಿದ್ದಾರೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಮತ್ತು ಹಾಗೆ ಸದ್ದು ಮಾಡ್ತಾ ಇರೋ ಜೋಡಿ ಅಂತಂದರೆ ಮಧುಗೌಡ. ಯೂಟ್ಯೂಬ್ನಲ್ಲಿ ನೋಡ್ತಾ ಇರ್ಬೋದು ನೀವು, ಪ್ರತಿಯೊಂದು ವಿಡಿಯೋಲ್ಲಿ ತುಂಬಾ ಸದ್ದು ಮಾಡೋದಂಥ ಮಧುಗೌಡ. ಇವರು ಎಲ್ಲರೂ ಕೇಳ್ತಾ ಇರ್ಬೋದು, ಇವ್ರು ಹೇಗೆ ಬರ್ತಾ ಇದ್ದಾರೆ, ಗರ್ಭಿಣಿ ಆಗಿದ್ದಾರೆ ಅಂತ ಕೇಳ್ತಾ ಇರ್ಬೋದು. ಬಟ್ ಬಿಗ್ ಬಾಸಿಂದ ಕರೆ ಬಂದಿದ್ದು 100ಕ್ಕೆ 100 ಸತ್ಯವಾದದ್ದು. ಇವರು ಬಿಗ್ ಬಾಸ್ ಮನೆಗೆ. ಇನ್ನು ನೆಕ್ಸ್ಟ್ ಬರ್ತಾ ಇರೋದಂದರೆ ತುಂಬಾ ಹಿಟ್ ಆದ ಸೀರಿಯಲ್ ರಾಮಾಚಾರಿ ಮುಖಾಂತರ ಪ್ರಸಿದ್ಧವಾದವರು ಇವರು. ಬಿಗ್ ಬಾಸ್ಗೆ ಖಂಡಿತವಾಗಿಯೂ ಬರ್ತಾ ಇದ್ದಾರೆ. ಹಾಗೆ ಮತ್ತು ಇವರು ಬರೋದ್ರಿಂದ ಯಾರೆಲ್ಲ ಸ್ಪರ್ಧಿಗಳು ಟಫ್ ಆಗ್ತಾರೆ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನು ಯಾರ್ಯಾರು ಬರಬೇಕಂತಂದ ಕಮೆಂಟ್ ಮಾಡಿ, ಮಿಸ್ ಮಾಡಿದೆ.